ಹಾಯ್, ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಿಂಡಿಗೆ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಮಕ್ಕಳಿಬ್ರು ಕೂಡ ಎದ್ದು ಬಂದು ಹಾಲು ಬೇಕು ಅಂತ ಅಂದರು. ಅವರಿಬ್ರಿಗೂ ಹಾಲು ಕಾಯಿಸ್ಕೋಣ ಅಂತ ಹಾಲನ್ನು ಕೂಡ ಕಾಯಿಸ್ಕೊಟ್ಟೆ. ಇಬ್ಬರು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಹಾಲು ಕುಡಿತಿದ್ದಾರೆ. ಹಾಗೆ ತಿಂಡಿ ರೆಡಿ ಮಾಡ್ಕೋಣ ಅಂತ ತಿಂಡಿನ ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ. ನಾನು ಇವತ್ತಿನ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟಿಗೆ ನಾನು ತರಕಾರಿ ಎಲ್ಲನೂ ಕೂಡ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಇಷ್ಟಪಡ್ತಾರೆ ಮಕ್ಕಳು ಕೂಡ. ಹಾಗೆ ಅಷ್ಟರಲ್ಲಿ ಸೋಫಾನು ಕೂಡ ಸರ್ಪ್ರೈಸ್ ಆಗಿ ಮನೆಗೆ ಬಂದಿತ್ತು. ಈವ್ನಿಂಗ್ಗೆ ತಂದಿದ್ರು, ಬಟ್ ಮಾರ್ನಿಂಗ್ ಬಂದು ಫಿಟ್ ಮಾಡಿಕೊಟ್ಟು ಹೋದ್ರು. ಅವರೆಲ್ಲ ಓಪನ್ ಮಾಡಿ ನನಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಹಸ್ಬೆಂಡ್ ನನಗೇನು ಹೇಳಿರಲಿಲ್ಲ, ಈ ಥರ ಸೋಫಾ ಬುಕ್ ಮಾಡಿದ್ದೀನಿ ಬರುತ್ತೆ ಅಂತ. ಸರ್ಪ್ರೈಸ್ ಆಗಿ ಅವರು ಮನೆಗೆ ತರಿಸಿದ್ದಾರೆ. ಸೋಫಾ ತುಂಬ ಚೆನ್ನಾಗಿತ್ತು, ಫೀಲ್ ಮಾಡು ಅಂತ ಹೇಳ್ತಾ ಇದ್ರು ಹಸ್ಬೆಂಡು ಕೂಡ. ಸೋಫಾ ಎಲ್ಲ ಬಂದು ಅವ್ರು ಫಿಟ್ ಮಾಡಿಕೊಟ್ಟೋದು. ಅವ್ರು ಹೋದ್ಮೇಲೆ ಅಷ್ಟರಲ್ಲಿ ತಿಂಡಿ ಕೂಡ ಮುಗಿಸಿದ್ದೆ. ಒಟ್ಟಿಗೆ ಕುತ್ಕೊಂಡು ಫ್ಯಾಮಿಲಿ ಎಲ್ಲರೂ ಕೂಡ ತಿಂಡಿ ಮಾಡ್ಕೊಂಡ್ವಿ. ತಿಂಡಿ ಎಲ್ಲ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಅಷ್ಟರಲ್ಲಿ ಮತ್ತೊಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಮ್ಯಾಟು ಮತ್ತು ಟೀಪ ಎಲ್ಲ ಕೂಡ ತರಿಸಿದ್ರು. ಅದನ್ನು ಕೂಡ ಡೆಲಿವರಿ ಮಾಡಿ ಅದು ಕೂಡ ಫಿಟ್ ಮಾಡಿಕೊಟ್ಟು ಹೋದ್ರು. ಫೈನಲ್ ಆಗಿ ಹೊಸ ಮನೆಗೆ ಬಂದ್ವಲ್ಲ, ಹಾಗಾಗಿ ಹೊಸ ಸೋಫಾ, ಹೊಸ ಟೀಪ ಎಲ್ಲ ಕೂಡ ತರಿಸಿದ್ರು ಹಸ್ಬೆಂಡು. ಇಡೀ ಮನೆ ಲುಕ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಮಧ್ಯಾಹ್ನದ ಅಡುಗೆನೂ ಕೂಡ ಮಾಡಬೇಕಾಗಿತ್ತು. ತೊಗರಿಕಾಳಿತ್ತು, ಅದೆಲ್ಲ ಬಿಡಿಸಿಟ್ಟು ಅಡುಗೆ ಮಾಡ್ಕೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದೀನಿ. ಮಧ್ಯಾಹ್ನದ ಊಟಕ್ಕೆ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಒಂದೇ ಸಲ ಮಾಡಿಕೊಂಡೆ. ಊಟಕ್ಕೆ ಕುತ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಥ್ಯಾಂಕ್ ಯು.